ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಯೋಚನೆ ಮಾಡಿ, ದಟ್ಟವಾದ ಕಾಡು, ಸುತ್ತಲೂ ಕಾಡು ಪ್ರಾಣಿಗಳ ಭಯ, ಕೈಯಲ್ಲಿರೋದು ಬರೀ ಅರ್ಧ ಲೀಟರ್ ನೀರು ಮಾತ್ರ, ಮೊಬೈಲ್ನಲ್ಲಿ ಚಾರ್ಜ್ ಇಲ್ಲ, ನೆಟ್ವರ್ಕ್ ಕೂಡ ಇಲ್ಲ. ಇಂತಹ ಜಾಗದಲ್ಲಿ ಒಬ್ರೆ ಒಂದು ರಾತ್ರಿಯಲ್ಲ, ಎರಡು ರಾತ್ರಿಯಲ್ಲ, ಬರೋಬ್ಬರಿ 4 ದಿನ ಕಳೆಯೋದಕ್ಕೆ ಸಾಧ್ಯನಾ? ಅದು ಕೂಡ ಯಾವುದೇ ಗಾಯಗಳಿಲ್ಲದೆ, ಮುಖದಲ್ಲಿ ಆಯಾಸ ಅನ್ನೋದೇ ಇಲ್ಲದೆ, ಹೊಸ ಬಟ್ಟೆ ಹಾಕೊಂಡವರ ತರ ನಗ್ನಗ್ತಾ ವಾಪಸ್ ಬರೋದಕ್ಕೆ ಸಾಧ್ಯನಾ? ಈಗ ಸೋಷಿಯಲ್ ಮೀಡಿಯಾದಲ್ಲಿ, ಕೊಡಗಿನ ಲೋಕಲ್ ನ್ಯೂಸ್ ಚಾನೆಲ್ಗಳಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಿರೋದೆ ಇದು. ಕೇರಳ ಮೂಲದ ಟೆಕ್ಕಿ ಶರಣ್ಯ ಅನ್ನುವ ಮಹಿಳೆ ಕೊಡಗಿನ ತಡಿಯಾಂಡಮೋಳ್ ಬೆಟ್ಟದಲ್ಲಿ ಏಪ್ರಿಲ್ 2ನೇ ತಾರೀಕು ನಾಪತ್ತೆಯಾಗಿದ್ರು. ಈಕೆ 4 ದಿನಗಳ ನಂತರ ಸುರಕ್ಷಿತವಾಗಿ ವಾಪಸ್ ಸಿಕ್ಕಿದ್ದಾರೆ. ಆದರೆ ಇವರು ಕಾಡಿನಿಂದ ಆಚೆ ಬರ್ತಿದ್ದಂಗೆ ಈ ವಿಚಾರ ಹೊಸ ತಿರುವು ಪಡ್ಕೊಂಡಿದೆ. ಮೊದಲು ಇದನ್ನೊಂದು ಪವಾಡ, ದಟ್ಟ ಕಾಡಿನಿಂದ ಬದುಕಿ ಬಂದಿರೋದು ಆಕೆಯ ಅದೃಷ್ಟ ಅಂತ ನೋಡಿದ ಜನ ಈಗ ಇದನ್ನೊಂದು ದೊಡ್ಡ ಡ್ರಾಮಾ ಅಂತ ಕರೆಯೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟಕ್ಕೂ ನಿಜಕ್ಕೂ ಅಲ್ಲಿ ಏನಾಯ್ತು? ಶರಣ್ಯ ಅವರು ನಿಜವಾಗ್ಲೂ ದಾರಿ ತಪ್ಪಿದ್ರ, ಅಥವಾ ಇದು ಯಾವುದೋ ಒಂದು ಪಬ್ಲಿಸಿಟಿ ಸ್ಟಂಟ್ ಅಥವಾ PR ಎಕ್ಸಸೈಸ್ ಆಗಿತ್ತಾ? ಕೊಡಗಿನ ಜನ ಈ ಬಗ್ಗೆ ಅನುಮಾನ ಯಾಕೆ ವ್ಯಕ್ತಪಡಿಸ್ತಾ ಇದ್ದಾರೆ? ಈ ರೆಸ್ಕ್ಯೂ ಆಪರೇಷನ್ಗೆ ಖರ್ಚಾದ ಜನರ ತೆರಿಗೆ ಹಣಕ್ಕೆ ಉತ್ತರ ಕೊಡೋರು ಯಾರು ಅಂತ ಕೇಳ್ತಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದ ಕಂಪ್ಲೀಟ್ ಇನ್ವೆಸ್ಟಿಗೇಟಿವ್ ಸ್ಟೋರಿಯನ್ನ ಡೀಟೇಲ್ ಆಗಿ ನೋಡೋಣ ಬನ್ನಿ. ವಿಚಾರ ಬಹಳ ಸಿಂಪಲ್ ಆಗಿದೆ. GS ಶರಣ್ಯ ಅನ್ನೋರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿರುವ ಕೇರಳದ ನಾದಪುರಂ ಮೂಲದ ಟೆಕ್ಕಿ. 36 ವರ್ಷ ವಯಸ್ಸು. ಏಪ್ರಿಲ್ 2ನೇ ತಾರೀಕು ಅವರು ಕೊಡಗಿನ ತಡಿಯಾಂಡಮೋಳ್ ಬೆಟ್ಟಕ್ಕೆ ಟ್ರೆಕ್ಕಿಂಗ್ಗೆ ಹೋಗ್ತಾರೆ. ಇವ್ರ ಜೊತೆ ಇನ್ನೂ ಕೂಡ 15 ಜನ ಇದ್ರು ಅನ್ನೋದು ಕೆಲವು ವರದಿಗಳು ಹೇಳ್ತಾವೆ. ಒಬ್ಬ ಟ್ರೆಕ್ಕಿಂಗ್ ಗೈಡ್ ಕೂಡ ಇರ್ತಾರೆ. ಈ ತಡಿಯಾಂಡಮೋಳ್ ಅಂದ್ರೆ ಕೊಡಗಿನ ಅತಿ ಎತ್ತರದ ಶಿಖರ. ಇದು ಪ್ರತಿದಿನ 100 ಜನ ಬಂದು ಹೋಗುವಂತಹ ಜಾಗ. ಬಹಳ ವೆಲ್ ಡಿಫೈನ್ಡ್ ಮತ್ತು ಸೇಫ್ ರೂಟ್. ಅಲ್ಲಿ ಹಾದಿ ತಪ್ಪೋದು ಅಷ್ಟು ಸುಲಭ ಅಲ್ಲ ಅಂತ ಅಲ್ಲಿನ ಜನ ಹೇಳ್ತಾರೆ. ಆದ್ರೆ ಬೆಟ್ಟ ಇಳಿಯುವಾಗ ಶರಣ್ಯ ಅವರು ತಮ್ಮ ಗುಂಪಿನಿಂದ ಸಪರೇಟ್ ಆಗ್ತಾರಂತೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ ಹೈ ವೋಲ್ಟೇಜ್ ಸರ್ಚ್ ಆಪರೇಷನ್. ಪೊಲೀಸ್ ಇಲಾಖೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅಷ್ಟೇ ಯಾಕೆ ANF ಅಂದ್ರೆ ನಕ್ಸಲ್ ನಿಗ್ರಹ ಪಡೆಯನ್ನ ಕೂಡ ಆಕೆಯ ಸರ್ಚ್ ಆಪರೇಷನ್ಗೆ ಇಳಿಸಲಾಗುತ್ತೆ. ಡ್ರೋನ್ಗಳು ಹಾರಾಡ್ತವೆ. 100 ಜನ ಕಾಡಿಗೆ ಕಾಲಿಟ್ಟು ಹೊಡುತ್ತಾರೆ. 3-4 ದಿನಗಳ ಕಾಲ ಕೊಡಗು ಜಿಲ್ಲಾಡಳಿತಕ್ಕೆ ಇದೇ ದೊಡ್ಡ ತಲೆನೋವಾಗ್ಬಿಡುತ್ತೆ. ಕೊನೆಯದಾಗಿ ಏಪ್ರಿಲ್ 5ನೇ ತಾರೀಕು ಅಂದ್ರೆ ಭಾನುವಾರ ಸಂಜೆ ಕಾಣೆಯಾದ 4 ದಿನ ಆದ್ಮೇಲೆ ಇವರು ಪತ್ತೆ ಆಗ್ತಾರೆ. ಆದರೆ ಅವರು ಪತ್ತೆಯಾದ ಮೇಲೆ ಸಿಕ್ಕಿರುವ ಫೋಟೋಗಳು, ವಿಡಿಯೋಗಳು ಮತ್ತು ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಸ್ ಈಗ ಜನರ ತಲೆಯಲ್ಲಿ 10 ಪ್ರಶ್ನೆಗಳನ್ನ ಹುಟ್ಟಾಕ್ತಿದೆ. ಇಲ್ಲಿ ನೀವು ಏಪ್ರಿಲ್ 2ರಿಂದ ಏಪ್ರಿಲ್ 5ರವರೆಗೆ ನಡೆದ ಈ ಸರ್ಚ್ ಆಪರೇಷನ್ ನ ಹಂತಗಳನ್ನ ಒಮ್ಮೆ ಗಮನಿಸಿಕೊಳ್ಳಬೇಕು. ದಿನ 1 ಶರಣ್ಯ ಮಿಸ್ ಆಗ್ತಾರೆ. ತಕ್ಷಣ ತಮ್ಮ ಕೊಲೀಗ್ ಯದು ಅನ್ನುವವರಿಗೆ ಕಾಲ್ ಮಾಡಿ ನಾನು ದಾರಿ ತಪ್ಪಿದ್ದೇನೆ ಅಂತ ಹೇಳ್ತಾರಂತೆ. ಎಲ್ರಿಗೂ ಈ ವಿಚಾರನ ಮುಟ್ಟಿಸಿ ಅಂತ ಅಲರ್ಟ್ ಕೊಡ್ತಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಅವರಿಗೆ ಕಾಲ್ ಮಾಡೋದಕ್ಕೆ ನೆಟ್ವರ್ಕ್ ಸಿಕ್ಕಿತ್ತು ಅಂದಮೇಲೆ ಅವರು ಅದೇ ಜಾಗದಲ್ಲಿ ಇರಬಹುದಿತ್ತು, ಅಥವಾ GPS ಲೊಕೇಶನ್ ಶೇರ್ ಮಾಡಬಹುದಿತ್ತು. ಆದ್ರೆ ಅವರು ಅಲ್ಲಿಂದ ಬೇರೆ ಕಡೆಗೆ ಯಾಕೆ ಮೂವ್ ಆದ್ರು ಅನ್ನೋದು ಮೊದಲನೆಯ ಪ್ರಶ್ನೆ. ಶರಣ್ಯ ಹೇಳಿಕೆ ಪ್ರಕಾರ ಅವರು ಆ ದಿನ ಸಂಜೆ 6:45 ಕೂಡ ಬೆಟ್ಟ ಇಳಿತಾರೆ. ಎಲ್ಲಾದ್ರೂ ಜನ ಇರ್ಬೋದಾ ಅಂತ ಹುಡುಕ್ತಾರೆ, ಯಾರು ಕೂಡ ಸಿಗೋದಿಲ್ಲ. ಯಾರಾದ್ರೂ ಬರ್ಬೋದಂತ ಜೋರಾಗಿ ಚೀರ್ಕೊಳ್ತಾರೆ, ಯಾರು ಕೂಡ ರೆಸ್ಪಾನ್ಸ್ ಮಾಡಲ್ಲ. ಕೊನೆಗೆ ಅವರು ಯದು ಅವರಿಗೆ ಕಾಲ್ ಮಾಡಿದ್ದೆ ಲಾಸ್ಟ್. ದಿನ 2 ಮತ್ತು 3 ಜಿಲ್ಲಾಡಳಿತ ಈ ಕೇಸ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ. ಯಾಕಂದ್ರೆ ಹಿಂದೆ ಇದೇ ತರ ಟೆಕ್ಕಿ ಸಂತೋಷ್ ಅನ್ನುವವರು ನಾಪತ್ತೆಯಾಗಿ ಕೊನೆಯಲ್ಲಿ ಅವರ ಶವ ಸಿಕ್ಕಿತ್ತು. ಹೀಗಾಗಿ ರಿಸ್ಕ್ ತೆಗೆದುಕೊಳ್ಳಬಾರದು ಅಂತ 9 ಸ್ಪೆಷಲ್ ಟೀಮ್ಗಳನ್ನ ರೆಡಿ ಮಾಡ್ತಾರೆ. 100 ಎಕರೆ ದಟ್ಟ ಕಾಡನ್ನ ಜಾಲಾಡ್ತಾರೆ. ಒಂದ್ ಕಡೆ ಸಿಬ್ಬಂದಿ ಹುಡುಕ್ತಾ ಇದ್ರೆ, ಇನ್ನೊಂದು ಕಡೆ ಶರಣ್ಯ ಮತ್ತೊಂದು ಗುಡ್ಡ ಹತ್ತಾರೆ. ಒಂದು ವೇಳೆ ಡ್ರೋನ್ ಅಥವಾ ಹೆಲಿಕಾಪ್ಟರ್ ಮೂಲಕ ಹುಡುಕಿದ್ರೆ ಕಾಣಿಸಿಕೊಳ್ಳೋಣ ಅಂತ ಗುಡ್ಡ ಹತ್ತಿದ್ದಂತೆ. ಡ್ರೋನ್ ಕಣ್ಣಿಗೆ ಕಾಣಲಿ ಅಂತ ಬಯಲು ಇರುವ ಪ್ರದೇಶಗಳಲ್ಲೇ ಇರೋದಕ್ಕೆ ಪ್ರಯತ್ನ ಪಟ್ಟಿದ್ರಂತೆ. ಸಿಕ್ಕ ಗುಡ್ಡಗಳನ್ನ ಹತ್ತಿ ಚೀರ್ತಿದ್ರಂತೆ. 2 ದಿನ ಶರಣ್ಯ ಸಿಕ್ಕ ಗುಡ್ಡಗಳನ್ನ ಹತ್ತಿ ಚೀರ್ತಾ ಇದ್ರಂತೆ. ಅಂದ್ರೆ ಶುಕ್ರವಾರ ಹಾಗೂ ಶನಿವಾರ ಇದೇ ರೀತಿ ಕಳೀತಾರೆ. ಆನೆಗಳ ಭಯ ಇದ್ರೂ ನಿಲ್ಲದೆ ಓಡಾಡ್ತಾರೆ. ಆಶ್ಚರ್ಯದ ವಿಚಾರ ಅಂದ್ರೆ 4 ದಿನಗಳಲ್ಲಿ ಅವರಿಗೆ ಒಂದೇ ಒಂದು ಕಾಡು ಪ್ರಾಣಿ ಕೂಡ ಎದುರಾಗೋದಿಲ್ಲ. ದಿನ 4 ಅಂದ್ರೆ ಭಾನುವಾರ ಸಂಜೆ ಸುಮಾರು 4:30 ಸಮಯದಲ್ಲಿ ಭಿನ್ನಮಂಗಲ ಅರಣ್ಯ ವ್ಯಾಪ್ತಿಯಲ್ಲಿ ಇವರು ಪತ್ತೆಯಾಗ್ತಾರೆ. ಅಲ್ಲಿನ ಮಲೆಕೊಡಿಯ ಬುಡಕಟ್ಟು ಜನಾಂಗದ ಯುವಕರು
ಇವರು ಕೂಗಿದ್ದನ್ನ ಕೇಳಿ ರೆಸ್ಕ್ಯೂ ಮಾಡ್ತಾರೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಹುಡುಕಾಟ ಮಾತ್ರ ಆಗಿರಲಿಲ್ಲ. ಇಲ್ಲಿ ಸರ್ಕಾರದ ಮ್ಯಾನ್ ಪವರ್, ಸಮಯ ಮತ್ತು ಲಕ್ಷಾಂತರ ರೂಪಾಯಿ ಹಣ ಖರ್ಚಾಗಿದೆ. ಹೆಲಿಕಾಪ್ಟರ್ ತರೋದಕ್ಕೂ ಪ್ಲಾನ್ ಆಗಿತ್ತು ಅಂದ್ರೆ ನೀವು ನಂಬಲೇಬೇಕು. ಇದೆಲ್ಲ ಸರಿಯಪ್ಪ, ಇದರಲ್ಲಿ ಸಂಶಯ ಯಾಕೆ? ಸ್ನೇಹಿತರೆ, ಒಂದಂತೂ ನಿಜ, ಶರಣ್ಯ ಅವರು ಸೇಫ್ ಆಗಿ ವಾಪಸ್ ಬಂದಿರೋದು ತುಂಬಾ ಖುಷಿಯ ವಿಚಾರ. ಆದರೆ ಈ ಕಥೆಯಲ್ಲಿರುವ ಲಾಜಿಕ್ ಮಾತ್ರ ಯಾರಿಗೂ ಅರ್ಥ ಆಗ್ತಿಲ್ಲ. ಯಾಕೆ ಜನ ಇದನ್ನ ಡ್ರಾಮಾ ಅಂತಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಒಂದಷ್ಟು ಪಾಯಿಂಟ್ಸ್ ಇದೆ ನೋಡಿ. ನಂಬರ್ 1, ತಡಿಯಾಂಡಮೋಳ್ ಅಂದ್ರೆ ನ್ಯಾಷನಲ್ ಹೈವೇ ತರ. ಆಗ್ಲೇ ಹೇಳಿದ ಹಾಗೆ ತಡಿಯಾಂಡಮೋಳ್ ಟ್ರೆಕ್ಕಿಂಗ್ ರೂಟ್ ಫುಲ್ ಕ್ಲಿಯರ್ ಆಗಿದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರೇ ಗ್ರೂಪ್ ಮಾಡಿ ಕಳಿಸ್ತಾರೆ. ಅಲ್ಲಿ ದಾರಿ ತಪ್ಪಿ ಕಾಡಿನ ಮಧ್ಯಕ್ಕೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಲೋಕಲ್ ಜನರ ವಾದ. ಹಾಗೊಂದು ವೇಳೆ ದಾರಿ ತಪ್ಪಿದ್ರು ಪಕ್ಕದಲ್ಲೇ ಕಾಫಿ ತೋಟಗಳು ಸಿಗ್ತಾವೆ, ಜನ ಇರುವ ಪ್ರದೇಶಗಳು ಬೇಕಾದಷ್ಟಿದೆ. ಆದ್ರೆ ಇವರಿಗೆ ಕಾಡಿನ ಮಧ್ಯಕ್ಕೆ ಹೋಗೋದಕ್ಕೆ ರೂಟ್ ಸಿಕ್ಕಿದ್ ಹೇಗೆ? ಅನುಮಾನ ನಂಬರ್ 2, 4 ದಿನ, ಅರ್ಧ ಬಾಟಲ್ ನೀರು. ಆದ್ರೂ ಎನರ್ಜಿ ಹೇಗ್ ಬಂತು? 4 ದಿನ ಊಟ ಇಲ್ಲದೆ ಬರೀ ಅರ್ಧ ಲೀಟರ್ ನೀರಲ್ಲಿ ವ್ಯಕ್ತಿ ಹೇಗಿರ್ತಾರೆ? ಅದು ಈ ಬೇಸಿಗೆಯಲ್ಲಿ ಕಾಡಿನ ಮಧ್ಯೆ ನೀರಿಲ್ದೆ ಹೇಗಿದ್ರು? ಒಂದಷ್ಟು ವರದಿಗಳ ಪ್ರಕಾರ ಆಕೆ ಕಾಣೆಯಾದ ಮೊದಲ ದಿನದಿಂದಲೇ ನೀರು ಹರಿಯುವ ಒಂದು ಹಳ್ಳದ ಪಕ್ಕ ಉಳ್ಕೊಂಡಿದ್ರಂತೆ. ಆ ಹಳ್ಳದಲ್ಲೇ ನೀರು ಕುಡಿತಿದ್ರಂತೆ. ಅದಿರ್ಲಿ, ಶರಣ್ಯ ಕಾಡಿನಿಂದ ಆಚೆ ಬಂದಾಗ ಅವರ ಡ್ರೆಸ್ ನೋಡಿದ್ರೆ ಒಂಚೂರು ಕೂಡ ಗಲೀಜಾಗಿರ್ಲಿಲ್ಲ. ಮುಖದಲ್ಲಿ ಒಂದು ಚೂರು ಕೂಡ ಸುಸ್ತು ಕಾಣಿಸ್ತಾ ಇರಲಿಲ್ಲ. ನಾವು ಒಂದು ದಿನ ತೋಟದಲ್ಲಿ ಸುತ್ತಾಡ್ತಾ ಇದ್ರೆ ಬಟ್ಟೆ ಮಣ್ಣಾಗುತ್ತೆ. ಅಂಥದ್ರಲ್ಲಿ ದಟ್ಟ ಕಾಡಲ್ಲಿ 3 ರಾತ್ರಿ ಕಳೆದವರ ಬಟ್ಟೆ ಅಷ್ಟು ಕ್ಲೀನ್ ಆಗಿ ಇರೋದಕ್ಕೆ ಹೇಗ್ ಸಾಧ್ಯ? ಅದರಲ್ಲೂ ಆಕೆ ಕಾಡಲ್ಲಿದ್ದ 3ನೇ ದಿನ ಭಾರಿ ಮಳೆ ಬಂದಿದೆ, ಕೊರೆಯುವ ಚಳಿ ಬೇರೆ, ನಿದ್ದೆ ಇಲ್ಲ. ಆದ್ರೂ ಕಾಡಿನಿಂದ ಅವರು ಅಷ್ಟು ಆಕ್ಟಿವ್ ಆಗಿ ಹೇಗ್ ಬರೋದಕ್ಕೆ ಸಾಧ್ಯ ಅಂತ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಸಾವು ಬದುಕಿನ ಮಧ್ಯೆ ಹೋರಾಡಿ ಬಂದವರು ಎಮೋಷನಲ್ ಆಗ್ತಾರೆ. ಆದರೆ ಶರಣ್ಯ ಅವರು ಟಿವಿ ಕ್ಯಾಮೆರಾ ಮುಂದೆ ಮಾತನಾಡುವಾಗ ಯಾವುದೋ ಸಿನಿಮಾ ಶೂಟಿಂಗ್ ಮುಗಿಸಿ ಬಂದವರ ತರ ನಗ್ನಗ್ತಾ ಇಂಟರ್ವ್ಯೂ ಕೊಡ್ತಿದ್ರು. ನನಗೆ ಭಯಾನೇ ಆಗಿರ್ಲಿಲ್ಲ ಅಂತ ಕೂಲ್ ಆಗಿ ಹೇಳ್ತಿದ್ರು. ಇದು ಜನರಲ್ಲಿ ಸಂಶಯವನ್ನ ಮೂಡಿಸಿದೆ. ಇದು ಯಾವ್ದಾದ್ರೂ ಸೋಷಿಯಲ್ ಮೀಡಿಯಾ ರೀಲ್ಸ್ ಅಥವಾ ಸರ್ವೈವಲ್ ವಿಡಿಯೋಗೋಸ್ಕರ ಮಾಡಿರುವ ಸ್ಟಂಟ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಇನ್ನು 3ನೇ ಸಂಶಯ, ಸನ್ಮಾನದ ಪಾಲಿಟಿಕ್ಸ್. ಎಲ್ಲದಕ್ಕಿಂತ ದೊಡ್ಡ ಕಾಮಿಡಿ ಅಂದ್ರೆ ಆಕೆ ವಾಪಸ್ ಬಂದ ಮೇಲೆ ವಿರಾಜಪೇಟೆಯ ಕೆಲವು ನಾಯಕರು ಹೋಗಿ ಆಕೆಗೆ ಸನ್ಮಾನ ಮಾಡಿದ್ದಾರೆ, ಹೂವಿನ ಹಾರ ಹಾಕಿ ಫೋಟೋ ತೆಗೆಸಿಕೊಂಡಿದ್ದಾರೆ. ಇಲ್ಲಿ ಜನ ಕೇಳ್ತಿರೋದು ಒಂದೇ, ಆಕೆ ಮಾಡಿರುವ ಸಾಹಸವಾದ್ರೂ ಏನು? ಯಾವುದೋ ಯುದ್ಧ ಗೆದ್ದು ಬಂದಿದ್ದಾರಾ ಅಥವಾ ಯಾವುದೋ ಸಾಧನೆ ಮಾಡಿದ್ದಾರಾ? ಸನ್ಮಾನ ಮಾಡೋದಾದ್ರೆ ಆಕೆಯನ್ನ ಹುಡುಕಿಕೊಟ್ಟ ಬುಡಕಟ್ಟು ಯುವಕರಿಗೆ ಮಾಡಬೇಕಿತ್ತು, ಹಗಲಿರುಳು ಕಷ್ಟಪಟ್ಟಂತಹ ಆಫೀಸರ್ಗಳಿಗೆ ಮಾಡಬೇಕಿತ್ತು. ಅದು ಬಿಟ್ಟು ಈಕೆಗೆ ಯಾಕೆ ಸನ್ಮಾನ ಅನ್ನೋದು ಸಾರ್ವಜನಿಕರ ಆಕ್ರೋಶ. ಈ ಎಂಟೈರ್ ಸ್ಟೋರಿಯಲ್ಲಿ ಒಂದಷ್ಟು ಗಂಭೀರವಾದಂತಹ ಪ್ರಶ್ನೆಗಳಿದೆ. ಇದು ಇಂಟೆನ್ಷನಲ್ ಆಗಿದ್ರೆ, ಒಂದ್ ವೇಳೆ ಶರಣ್ಯ ಅವರು ಬೇಕು ಅಂತಾಲೆ ಅಡಗಿ ಕೂತು ಈ ಹೈಪ್ ಕ್ರಿಯೇಟ್ ಮಾಡಿದ್ರ? ಇದು PR ಸ್ಟಂಟ? ಇದರ ಬಗ್ಗೆ ತನಿಖೆ ಯಾಕಾಗಬಾರ್ದು? ಲಕ್ಷಾಂತರ ರೂಪಾಯಿ ಜನರ ಟ್ಯಾಕ್ಸ್ ಹಣದಿಂದ ಸರ್ಚ್ ಆಪರೇಷನ್ ನಡೆದಿದೆ. ಹಾಗಾಗಿ ನಮಗೆ ಸತ್ಯಾಂಶ ಗೊತ್ತಾಗಬೇಕು ಅನ್ನುವ ಡಿಮ್ಯಾಂಡ್ಸ್ ಬರ್ತಿವೆ. ಕೊಡಗಿನ ಜನ ಮತ್ತು ಸೋಷಿಯಲ್ ಮೀಡಿಯಾ ಯೂಸರ್ಗಳು ದಯವಿಟ್ಟು ಆಕೆಯ ಕಾಲ್ ರೆಕಾರ್ಡ್ಸ್ ಚೆಕ್ ಮಾಡಿ. ಆಕೆ ಯಾರ ಜೊತೆ ಮಾತನಾಡಿದ್ದಾರೆ, ಆ 4 ದಿನ ಅವರು ಎಲ್ಲಿದ್ರು ಅನ್ನೋದಕ್ಕೆ ಲೊಕೇಶನ್ ಹಿಸ್ಟ್ರಿ ತೆಗೀರಿ ಅಂತ ಕೇಳ್ತಿದ್ದಾರೆ. ಇದು ಜೆನ್ಯೂನ್ ಕೇಸ್ ಆಗಿದ್ರೆ ಓಕೆ, ಆದ್ರೆ ಒಂದ್ ವೇಳೆ ಇದು PR ಸ್ಟಂಟ್ ಆಗಿದ್ರೆ ಮುಂದೆ ಈ ತರ ಮಾಡೋರಿಗೆ ಪಾಠ ಆಗುವ ತರ ಆಕ್ಷನ್ ತೆಗೆದುಕೊಳ್ಳಿ ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಒಟ್ಟಲ್ಲಿ ಈ ಕೇಸ್ ಈಗ ಕೇವಲ ಒಂದು ರೆಸ್ಕ್ಯೂ ಸ್ಟೋರಿ ಆಗಿ ಉಳಿದಿಲ್ಲ, ಇದು ಸಿಸ್ಟಮ್ ಅನ್ನ ಎಷ್ಟು ಈಸಿಯಾಗಿ ಮಿಸ್ಯೂಸ್ ಮಾಡ್ಕೊಳ್ಬಹುದು ಅನ್ನುವ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಒಬ್ಬ ವ್ಯಕ್ತಿಯ ಅಜಾಗರೂಕತೆ ಅಥವಾ ಉದ್ದೇಶಪೂರ್ವಕ ಕೆಲಸ ಇಡೀ ಜಿಲ್ಲೆಯನ್ನೇ ಆತಂಕಕ್ಕೆ ತಳ್ಳಬಹುದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಪೊಲೀಸ್ ಇಲಾಖೆ ಮತ್ತು ಕೊಡಗು ಜಿಲ್ಲಾಡಳಿತ ಈ ವಿಚಾರವನ್ನ ಹಗುರವಾಗಿ ತೆಗೆದುಕೊಳ್ಳಬಾರದು. ಸತ್ಯಾಂಶ ಏನೇ ಇರಲಿ ಅದನ್ನ ಜನರ ಮುಂದೆ ಇಡೋದು ಸರ್ಕಾರದ ಜವಾಬ್ದಾರಿ. ಅಲ್ಲಿವರೆಗೂ ಈ ಸರ್ವೈವಲ್ ಕ್ವೀನ್ ಸ್ಟೋರಿ ಮಾತ್ರ ಒಂದು ದೊಡ್ಡ ನಿಗೂಢವಾಗಿಯೇ ಇರುತ್ತೆ. ಸದ್ಯ ಇವರು ವಾಪಸ್ ತಮ್ಮ ಹುಟ್ಟೂರಿಗೆ ಅಂದ್ರೆ ಕೇರಳದ ನಾದಪುರಂಗೆ ಹೋಗಿ ಕುಟುಂಬವನ್ನ ಸೇರ್ಕೊಂಡಿದ್ದಾರೆ. ಏನೇ ಇರಲಿ, ಈ ಘಟನೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇದು ನಿಜವಾಗ್ಲೂ ಪವಾಡ ಆಗಿರ್ಬೋದಾ ಅಥವಾ ಪ್ಲಾನ್ ಡ್ರಾಮಾನ? ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.